ಯಜಮಾನ ಯಜಮಾನ ಅರೆ ಇವರೇ ಕೊಡ್ ಬರ್ತಾ ಇದ್ದಾರೆ. ಕಾರ್ ನಿಲ್ಸು. ಒಂದು ನಿಮಿಷ ನಿಲ್ಸಿ. ಲಾಯರ್ ಸರ್, ಏನ್ ಸರ್ ಅಷ್ಟೊತ್ತಿಂದ ಕೂಗ್ತಿದ್ದೀನಿ, ನಿಲ್ಲಿಸ್ದೆ ಹಾಗೆ ಹೋಗ್ತಿದ್ದೀರಾ? ಸಾರಿನಮ್ಮ. ಯಾಕಮ್ಮ, ನಾನೇನಾದ್ರು ಮರ್ತು ಬಂದಿದ್ದೀನ? ನೀವೇನು ಮರ್ತಿಲ್ಲ ಸರ್, ನಾನೇ ಒಂದು ವಿಷಯ ಹೇಳೋದು ಮರ್ತೋಗಿದ್ದೆ. ಹೌದಾ? ಅದೇನು ಹೇಳಮ್ಮ. ಸರ್, ನೀವು ಆರಾಮಾಗಿದ್ದೀರಾ ತಾನೆ? ನಿಮ್ ಬಾಡಿ ಏನು ವ್ಯತ್ಯಾಸ ಆಗ್ತಿಲ್ಲ ಅಲ್ವಾ? ಯಾಕಮ್ಮ ಹಾಗೆ ಕೇಳ್ತಾ ಇದೀಯಾ? ನನಗೇನಾಗಿದೆ? ನಾನು ಫೈನ್ ಆಗಿದ್ದೀನಿ. ಇಲ್ವಲ್ಲ, ನೀವು ಆರಾಮಾಗಿರೋ ತರ ಕಾಣ್ತಿಲ್ಲ. ಇಷ್ಟೆಲ್ಲ ಎಫೆಕ್ಟ್ ಶುರು ಆಗ್ಬೇಕಿತ್ತು. ಅವ್ನು 10 ನಿಮಿಷ ಆದ್ಮೇಲೆ ಗೊತ್ತಾಗುತ್ತೆ ಅಂದಿದ್ನಲ್ಲ. ನೀನೇನಮ್ಮ ಹೇಳ್ತಾ ಇದೀಯಾ? 10 ನಿಮಿಷ ಆದ್ಮೇಲೆ ಏನ್ ಶುರು ಆಗ್ಬೇಕಾಗಿತ್ತು? ಯಾರು ಏನು ಹೇಳಿದ್ರು? ಯಾಕೆ ಸರ್ ಕತ್ತತ್ರ ಮುಟ್ ನೋಡ್ಕೊಳ್ತಿದ್ದೀರಾ? ಏನಾಯ್ತು? ಏನೋ ಗೊತ್ತಿಲ್ಲಮ್ಮ, ಸಣ್ಣದಾಗ ನಾವೇ ಆಯ್ತು. ಈಗ ಅದ್ರ ಎಫೆಕ್ಟ್ ಶುರು ಆಗ್ತಿದೆ. ಹಾಗಾದ್ರೆ ಅವ್ನು ಹೇಳ್ದಾಗೆ ಅರ್ಧ ಗಂಟೆ ನೀವು ಸತ್ತಾಗ್ತೀರಾ ಬಿಡಿ. ಏನಮ್ಮ ತಲೆ ಕೆಟ್ಟೋಳ್ ತರ ಮಾತಾಡ್ತಾ ಇದೀಯಾ? ನಾನು ಯಾಕೆ ಸಾಯ್ತೀನಿ? ಹಾಗಂತ ಹೇಳ್ದವ್ರು ಯಾರು? ನಾನು ವಿಷ ಕೊಟ್ನಲ್ಲ ಅವನು. ಈಗ ಮನೇಲಿ ನೀವು ಮಜ್ಜಿಗೆ ಕುಡಿದ್ರಲ್ಲ, ಅದ್ರಲ್ಲಿ ನಾನು ವಿಷ ಹಾಕಿದ್ದೆ. ಆ ವಿಷಯ ಹೇಳೋದೇ ಮರ್ತೋಗಿದೆ, ಅದಕ್ಕೆ ಬಂದೆ. ನೀನು ತಮಾಷೆ ಮಾಡ್ತಾ ಇಲ್ಲ ತಾನೆ? ಅಯ್ಯೋ, ಇಂಥ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡಕ್ಕಾಗುತ್ತಾ ಸರ್? ಪಾಪ, ಇನ್ 20 ನಿಮಿಷ ಅಷ್ಟೇ ನೀವು ಬದುಕಿರೋದು. ಅಲ್ಲಮ್ಮ, ನಾನು ನಿನ್ಗೆ ಏನು ಅನ್ಯಾಯ ಮಾಡಿದೆ ಅಂತ ನನ್ಗೆ ಈ ರೀತಿ ಮಾಡಿದೆ? ನನ್ ಗಂಡನಿಂದ ನನ್ನ ದೂರ ಮಾಡ್ತಿರೋದು ನೀವ್ ನನಗ್ ಮಾಡ್ತಿರೋ ಅನ್ಯಾಯ ಅಲ್ವಾ ಸರ್? ಅವ್ರು ಹೇಳಿದ ಕೆಲವನ್ನಮ್ಮ ನಾನು ಬಂದಿದ್ದು ಜಸ್ಟ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಇಟ್ ಈಸ್ ಪ್ಯೂರ್ ಪ್ರೊಫೆಷನಲ್, ನಥಿಂಗ್ ಪರ್ಸನಲ್ ಅಮ್ಮ. ಪ್ರತಿ ಒಂದು ಪ್ರೊಫೆಷನ್ಗೂ ಅದರದೇ ಆದ ಎಥಿಕ್ಸ್ ಇರುತ್ತೆ ಅಲ್ವಾ ಸರ್? ಅದನ್ನ ನೀವು ಫಾಲೋ ಮಾಡಿದ್ದೀರಾ? ನಾನಾಗ್ಲಿ ನನ್ನ ಗಂಡ ಆಗ್ಲಿ ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ನಮಗ್ ಡಿವೋರ್ಸ್ ಬೇಕು ಅಂತ ಕೇಳಿದೀವಾ? ಇಲ್ಲ ತಾನೆ? ಹಾಗಿದ್ಮೇಲೆ ಮೂರನೇ ಒಂದು ಮಾತು ಕೇಳಿ ನೀವ್ ಹೇಗ್ ಬಂದ್ರಿ? ಅಲ್ಲಮ್ಮ, ಅವ್ರು ಹೇಳಿದಕ್ಕೋಸ್ಕರ ತಾನೇ ಬಂದೆ. ಬೇರೆ 1000 ಹೇಳಿ ಸರ್, ಆದ್ರೆ ನೀವ್ ನಮ್ಮಿಬ್ಬರನ್ನ ಕೂರಿಸಿ ಕ್ರಾಸ್ ವೆರಿಫಿಕೇಶನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ರಾ? ಸೊ ನಮ್ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ನನಗೆ ಬೇರೆ ದಾರಿ ಕಾಣಿಸ್ತಿಲ್ಲ, ಅದಕ್ಕೆ ಮಜ್ಜಿಗೆಯಲ್ಲಿ ಪಾಯ್ಸನ್ ಹಾಕ್ದೆ. ಅಲ್ಲಮ್ಮ, ನಾನು ಮಾಡಿರೋ ಈ ಸಣ್ಣ ಮಿಸ್ಟೇಕಿಗೆ ಇಷ್ಟೊಂದು ದೊಡ್ಡ ಶಿಕ್ಷಣ? ನಿಮಗದು ಸಣ್ಣ ಮಿಸ್ಟೇಕ್ ಇರ್ಬೋದು ಸರ್, ಆದ್ರೆ ಇದು ನನ್ನ ಲೈಫ್ ಪ್ರಶ್ನೆ. ಹಾಗಾದ್ರೆ ನಾನು ಬದುಕೋದಕ್ಕೆ ಸಾಧ್ಯನೇ ಇಲ್ವಾ? ಯಾಕೆ ಸಾಧ್ಯ ಇಲ್ಲ? ಈ ಟ್ಯಾಬ್ಲೆಟ್ ತಗೊಂಡ್ರೆ ಇನ್ 15 ನಿಮಿಷ ನೀವು ಬದುಕ್ಬೋದು. ಹಾಗಿದ್ರೆ ಮೊದಲು ಮಾತ್ರ ಕೊಡಮ್ಮ. ಇದೋಡೆ ಸರೋಯ್ತಲ್ಲ ಸರ್, ನೀವು ಕೇಳಿದ ತಕ್ಷಣ ಕೊಡೋದಕ್ಕ ನಾನು ನಿಮಗೆ ಪಾಯ್ಸನ್ ಕೊಟ್ಟಿದ್ದು. ಹಾಗಿದ್ರೆ ನಾನೀಗ ಏನ್ ಮಾಡ್ಬೇಕು ಹೇಳಮ್ಮ? ಸಿಂಪಲ್, ನನ್ ಗಂಡ ಸೈನ್ ಮಾಡಿರೋ ನೋಟಿಸು ಮತ್ತೆ ವಕಾಲತನ ಸುಟ್ ಹಾಕಿ ಅಷ್ಟೇ. ನಿಮ್ಮ ಹತ್ರ ಟೈಮ್ ಇಲ್ಲ. ಪ್ರಾಣ ಮುಖ್ಯನಾ ಅಥವಾ ಕೇಸ್ ಮುಖ್ಯನಾ? ಯೋಚನೆ ಮಾಡಿ. ಸದ್ಯಕ್ಕೆ ನನ್ನ ಪ್ರಾಣನೇ ಮುಖ್ಯ. ನಾನು ಬದುಕಿದ್ರೆ ಇಂಥ 1000 ಕೇಸ್ ಬರುತ್ತೆ. ಅಯ್ಯೋ, ನಮ್ಮ ಮ್ಯಾಚ್ ಬಾಕ್ಸೇ ತಂದಿಲ್ವಲ್ಲಮ್ಮ. ಅಯ್ಯೋ, ಡೋಂಟ್ ವರಿ ಸರ್, ಅದನ್ನು ನಾನೇ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನೀನು ಹೇಳ್ದಾಗೆ ಸುಟ್ಟಾಕ್ಬಿಟ್ಟೆ. ಈಗಲಾದ್ರೂ ಮಾತ್ರ ಕೊಡಮ್ಮ. ಅಯ್ಯೋ, ನನ್ನ ಮಾತ್ರೆ. ಕೂಲ್ ಸರ್, ಕೂಲ್. ಇವಾಗ ಇದ್ರ ಅಗತ್ಯ ನಿಮಗಿಲ್ಲ, ಯಾಕಂದ್ರೆ ನಾನು ಯಾವ ವಿಷಯನೂ ಹಾಕಿಲ್ಲ. ಮಜ್ಜಿಗೆಲ್ಲಾದ್ರೂ ಪಾಯ್ಸನ್ ಮಿಕ್ಸ್ ಮಾಡೋಕ್ಕಾಗತ್ತಾ? ಮತ್ತೆ ಇಷ್ಟೊತ್ತು ನೀನು ಹೇಳಿದ್ದು ಜಸ್ಟ್ ಶಾಕ್ ಟ್ರೀಟ್ಮೆಂಟ್. ಮನುಷ್ಯ ತಾನು ಬದುಕೋದಕ್ಕೆ ಕೆಲವು ನಿಮಿಷ ಅಂತ ಕೇಳಿದ ತಕ್ಷಣ ಲಾಜಿಕ್ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗಲ್ಲ ಅಲ್ವಾ? ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಪಾಯ್ಸನ್ ಅನ್ನೋ ಸಣ್ಣ ಡೋಸ್ ಕೊಟ್ಟೆ ಅಷ್ಟೇ. ನನ್ನ ಹತ್ರ ಆಟ ಆಡ್ತೀಯಾ? ಆಟ ಅಲ್ಲ ಸರ್, ಈ ವಿಷಯದಲ್ಲಿ ನೀವೇನಾದ್ರೂ ಮುಂದುವರೆದ್ರೆ ಈಗ ಹೇಳಿರೋ ಸುಳ್ಳನ್ನೇ ಸತ್ಯ ಮಾಡ್ತೀನಿ ಅಷ್ಟೇ. ನಿನ್ನ ಮಾತು ಕೇಳ್ತಾ ಇದ್ರೆ ನೀನು ಹಾಗೆ ಮಾಡೋಳೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ನಾನು ಏನು ಮಾಡ್ಬೇಕಮ್ಮ? ಸದ್ಯಕ್ಕೆ ಇವಾಗ ನೋಟಿಸ್ ಕಳ್ಸಿದ್ದೀನಿ, ಇವಾಗ ಬರುತ್ತೆ ನಾಳೆ ಬರುತ್ತೆ ಅಂತ ಮ್ಯಾನೇಜ್ ಮಾಡ್ತೀನಿ. ಆಮೇಲೆ
ಫೋನೇ ರಿಸೀವ್ ಮಾಡಬೇಡಿ. ಇವಾಗ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಕ್ಲಿಯರ್ ಆಗಿ ಅರ್ಥ ಆಯ್ತು ಕಣಮ್ಮ, ನಿಮ್ಮ ಸವಾಸನೆ ಬೇಡ. ಹೋದ್ ಸಲ ಬಂದಿದ್ಲ ಅದನ್ನ ಕಣ್ಣಲ್ಲೇ ಹೆದರ್ಸಿ ಕಳಿಸ್ಬಿಟ್ಟಿದ್ಲು. ಈ ಸಲ ಏನ್ ಮಾಡ್ತಾಳೋ ಏನೆಲ್ಲ ಅವಾಂತರ ಮಾಡ್ತಾಳೋ ಅಂತ ಟೆನ್ಷನ್ ಅಲ್ಲಿದ್ರೆ ಏನೋ ಆಗೇ ಇಲ್ಲ, ಎಲ್ಲ ಓಕೆ ಅನ್ನೋ ತರ ಇದ್ಬಿಟ್ಟಿದ್ಲು. ಹೌದು, ನಾವೆಲ್ಲ ಏನು ಅನ್ಕೊಂಡ್ರೆ ಅವಳು ಬೇರೆ ತರನೇ ನಡ್ಕೊಳ್ತಿದ್ದಾಳೆ. ಅವಳು ಏನು ಮಾಡೋದಕ್ಕೆ ಹೊರಟಿದ್ದಾಳೋ, ಅವಳ ತಲೆಯಲ್ಲಿ ಏನೇನಿದೆಯೋ ಒಂದು ಅರ್ಥನೇ ಆಗ್ತಾ ಇಲ್ಲ. ಅರ್ಥ ಆಗೋದಕ್ಕೆ ಏನಿದೆ ಮಣ್ಣ ಗಟ್ಟಿ, ಅವಳಿಗೆ ವಾಸ್ತವ ಏನು ಅನ್ನೋದು ಅರ್ಥ ಆಗಿದೆ. ಇನ್ನು ಮುಂದೆ ಇಲ್ಲಿ ನಾನು ಏನು ಮಾಡಿದ್ರೂ ನಡೆಯೋದಿಲ್ಲ ಅನ್ನೋದು ಕೂಡ ಅವಳಿಗೆ ಜ್ಞಾನೋದಯ ಆಗಿದೆ. ಬೆಟ್ಟಕ್ಕೆ ಮಣ್ಣು ಹೊತ್ತರೆ ಏನೂ ಪ್ರಯೋಜನ ಇಲ್ಲ ಅನ್ನೋ ಸಾಮಾನ್ಯ ಜ್ಞಾನನೂ ಅವಳಿಗಿದೆ. ಆದರೆ ನನ್ನಷ್ಟು ಬುದ್ಧಿವಂತೆ ಅಲ್ಲದೆ ಇದ್ದರೂ ಅವಳಿಗೂ ಸ್ವಲ್ಪ ಬುದ್ಧಿ ಇದೆ. ಏನ್ ದೊಡ್ಡಪ್ಪ ನಿಮ್ಮ ಮಾತಿನ ಅರ್ಥ? ಏನು ಮಾಡಿದ್ರೂ ಈ ಮನೆಯವ್ರ ಮನಸ್ಸನ್ನು ನಾನು ಗೆಲ್ಲಕ್ಕಾಗಲ್ಲ, ಇವ್ರು ಯಾರೂ ನನ್ನ ನಾಟಕಕ್ಕೆ ಬಗ್ಗೋದಿಲ್ಲ ಅನ್ನೋದು ಅವಳಿಗೆ ಕ್ಲಿಯರ್ ಆಗೋಗಿದೆ. ಇನ್ನು ಫೈಟ್ ಮಾಡೋದ್ರಿಂದ ನನ್ನನ್ನು ಇಲ್ಲೇ ಉಳಿಸ್ಕೋದು ಅನ್ನೋದು ಅವಳಿಗೆ ಅರಿವಾಗಿದೆ. ಹಾಗಾಗಿ ವೈಲೆನ್ಸ್ ಬಿಟ್ಟು ಸೈಲೆನ್ಸ್ ಆಗಿದ್ದಾಳೆ. ನಿಜವಾಗ್ಲೂ ಅಷ್ಟೇ ಅಂತೀರಾ ಬಾವ? ಅದು ಬಿಟ್ಟರೆ ಬೇರೆ ದಾರಿ ಏನಿದೆ? ಅವಳು ಎಲ್ಲ ಥರದ ಪ್ರಯತ್ನನೂ ಮಾಡಿ ಆಯಿತು. ಅವಳ ಪ್ರಯತ್ನಕ್ಕೆ ಯಾವ ಪ್ರತಿಫಲನೂ ಸಿಗಲ್ಲ ಅಂತ ಗೊತ್ತಾದ ಮೇಲೆ ಅವಳು ನಿಂತ್ಕೊಂಡು ಏನು ಮಾಡ್ತಾಳೆ? ಅದಕ್ಕೆ ಇವ್ರ ಸಹವಾಸನೆ ಬೇಡ, ಏನೂ ಬೇಡ ಅಂತ ಡಿವೋರ್ಸ್ ಕೊಡೋದಕ್ಕೆ ಮೆಂಟಲಿ ಪ್ರಿಪೇರ್ ಆಗ್ತಿರ್ಬೇಕು. ಅದಕ್ಕೆ ಸೈಲೆಂಟ್ ಆಗಿದ್ದಾಳೆ. ದೊಡ್ಡಪ್ಪ, ಸಮುದ್ರನೂ ಅಷ್ಟೇ, ನೋಡೋದಕ್ಕೆ ತುಂಬಾ ಸೈಲೆಂಟ್ ಆಗಿರುತ್ತೆ. ಆದ್ರೆ ಅದ್ರ ಹತ್ರ ಹೋದಾಗ್ಲೇ ಅಲ್ವಾ ಅದ್ರ ಆರ್ಭಟ ಏನು ಅನ್ನೋದು ಗೊತ್ತಾಗೋದು. ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರಿ ದೊಡ್ಡಪ್ಪ. ನೀನಿನ್ನೂ ಚಿಕ್ಕವಳು ಥರನೇ ಇದ್ದು ಬಿಡು. ನನ್ನ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಅವಳು ಶಸ್ತ್ರತ್ಯಾಗ ಮಾಡಿ ಆಯಿತು, ಇನ್ನೇನಿದ್ರು ಗೆಲುವು ನಮ್ಮದೇ. ಇಲ್ಲ ದೊಡ್ಡಪ್ಪ, ಅವಳ ಬಿಹೇವಿಯರ್ ಇಂದೆ ನೀವು ಹೇಳ್ತಿರೋದಷ್ಟೇ ಕಾರಣ ಅಲ್ಲ ಅನಿಸ್ತಿದೆ. ಅವಳ ತಲೆಯಲ್ಲಿ ಬೇರೆ ಏನೋ ಇದೆ, ಅದಕ್ಕೆ ಈ ಹೊಸ ಡ್ರಾಮಾ ಶುರು ಮಾಡ್ಕೊಂಡಿದ್ದಾಳೆ. ಅವಳೇನೋ ಚಿಕ್ಕ ಹುಡುಗಿ ಏನೋ ಮಾತಾಡಲು ಅಂತ ನೀನೇ ನಮ್ಮ ಸೀರಿಯಸ್ ತಗೊಳ್ತಾ ಇದೀಯಾ? ನೋಡು, ಅವಳು 1000 ಪ್ಲಾನ್ ಮಾಡಬಹುದು, ಆದರೆ ಅದರ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಅವಳು ಇಲ್ಲಿ ಉಳ್ಕೊಳ್ಳೋದಕ್ಕೆ ಮಾಸ್ಟರ್ ಕೀ ರಾಘು ಅವನೇ ನಮ್ಮ ಪರವಾಗಿರ್ಬೇಕಾದ್ರೆ ಅವಳಿಗೆ ಏನು ಮಾಡೋಕ್ಕಾಗುತ್ತೆ? ಕರೆಕ್ಟ್ ದೊಡ್ಡಪ್ಪ, ಅವಳು ಏನ್ ಬೇಕಾದ್ರೂ ಪ್ಲಾನ್ ಮಾಡ್ಕೊಂಡಿರ್ಲಿ, ಆದ್ರೆ ನಾವ್ ಮಾತ್ರ ನಮ್ಮ ಪ್ಲಾನ್ ಒಳಗೆ ಇರೋಣ. ಆಹಾ, ಏನ್ ಪ್ಲಾನಿಂಗ್, ಏನ್ ಮೀಟಿಂಗ್ ಮಾಡಿ ಇಷ್ಟು ದಿನ ರಾಘವೇಂದ್ರ ಹೆಂಡತಿ ಚಾನ್ಸಿನ್ ಮಾತ್ರ ನೋಡಿದ್ರಿ. ಆದ್ರೆ ಇನ್ಮುಂದೆ ಮಿಸ್ಸಸ್ ರಾಘವೇಂದ್ರ ಹಾಗೆ ಹಳೆ ಚಾನ್ಸಿನ ಕೂಡ ನೋಡ್ತೀರಾ. ಆಟನ ನೀವು ಶುರು ಮಾಡಿದ್ರಿ, ಅದನ್ನ ಎಂಡ್ ನಾನು ಮಾಡ್ತೀನಿ. ಆದರೆ ನನ್ನ ಆಟ ಹೇಗಿರುತ್ತೆ ಅಂತ ಇನ್ಮುಂದೆ ತೋರಿಸ್ತೀನಿ. ಮಲ್ಲಿ ತರಕಾರಿ ಇದೇನ್ರಿ ಅಗರ್ವಾಲ್ ಬ್ಯಾಲೆನ್ಸ್ ಕಳಿಸಿ ಯಶವಂತ್ರೆ, ಅದು ಏನಮ್ಮ ಅದು ಅದು ಅಂದ್ರೆ ನಂಗೇನು ಅರ್ಥ ಆಗುತ್ತೆ? ಯಜಮಾನ್ರೆ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ರಿ. ನಾನು ಬೇಡ ಅಂತ ಯಾವತ್ತಾರು ಹೇಳಿದಿನ? ಹೇಳಮ್ಮ. ತುಳಸಿ ಮೇಡಮ್ ಅವ್ರು ಏನೋ ಉದ್ದೇಶ ಇಟ್ಕೊಂಡ ಈ ಮನೆಗೆ ಬಂದಾರ ಅಂತ ನನ್ಗೆ ಅನ್ಸ್ಲಿಕ್ಕತ್ತೈತ್ರಿ. ಅವ್ರ ಮನಸ್ನಾಗ ಏನೋ ಬ್ಯಾರೇನ ಐತ್ರಿ, ಆದ್ರೆ ಮಾತ್ನಾಗ ಮಾತ್ರ ಒಳ್ಳೇದು ಬಯಸ್ಲಿಕತ್ತಾರ್ರಿ. ರೂಮ್ನಾಗ ಯಾವಾಗಲೂ ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಾನೆ ಇರ್ತಾರ್ರಿ. ನಾವ್ ಯಾರಾದ್ರೂ ಅಲ್ಲಿಗೆ ಹೋದ್ರ ಗಪ್ಪ ಸೈಲೆಂಟ್ ಆಗ್ಬಿಡ್ತಾರ್ರಿ. ಸತ್ಯ ಹೇಳ್ತಾ ಇದ್ದೀಯಾ? ನಿನ್ನನ್ನೇ ಕೇಳ್ತಾ ಇರೋದು, ಸತ್ಯ ಹೇಳ್ತಾ ಇದ್ದೀಯಾ? ಹೌದ್ರಿ ಯಜಮಾನ್ರೆ. ಅದು ಯಜಮಾನ್ರೆ, ಝಾನ್ಸಿ ಮೇಡಮ್ ಅವರು ರಾಘು ಸರ್ ಜೊತೆ ಬದುಕೋದು ತುಳಸಿ ಮೇಡಮ್ ಅವ್ರು ಬಿಲ್ಕುಲ್ ಇಷ್ಟ ಇಲ್ಲ ಅಂತ ಅನಿಸ್ತೈತ್ರಿ. ನಿಲ್ಸು.
ನೀನು ಒಂದೇ ಒಂದು ಮಾತಾಡಿದ್ರೆ ನಿನ್ನನ್ನು ಈ ಮನೆಯಿಂದ ಹೊರಗಡೆ ಕಳಿಸ್ಬೇಕಾಗುತ್ತೆ. ಹಂಗಲ್ರಿ ಯಜಮಾನ್ರೆ, ಅದು ನಿಲ್ಲಿಸು ಅಂತ ಹೇಳ್ದೆ ತಾನೇ. ಏನು ಅಪ್ಪ ಮಗಳ ಮಧ್ಯೆ ತಂದಿಡ್ಬೇಕು ಅಂತ ಈ ಥರ ಮಾತಾಡ್ತಾ ಇದೆಯಾ? ಒಂದು ವಿಷಯ ಹೇಳ್ತೀನಿ ತಿಳ್ಕೊ, ಯಾರೊಬ್ಬರನ್ನು ನಂಬಾರ್ದು. ನಂಬಿದ ಮೇಲೆ ಅವ್ರ ಮೇಲೆ ಅನುಮಾನ ಪಟ್ಟು ಪರೀಕ್ಷೆ ಮಾಡಕ್ಕೆ ಹೋಗಬಾರ್ದು. ಕೊನೆ ಕ್ಷಣದಲ್ಲಿ ನನಗೆ ಆಸರೆಯಾಗಿ ನನ್ನ ಮಗಳು ನನ್ನ ಜೊತೆಲಿ ಇರೋದಕ್ಕೆ ಬಂದಿದ್ದಾಳೆ. ನಮ್ಮ ಮನೇಲಿ ನಮ್ಮ ಕುಟುಂಬದಲ್ಲಿ ಸಂತೋಷ ತುಂಬಿದೆ. ನಾನು ಖುಷಿಯಲ್ಲಿದ್ದೀನಿ. ಆ ಖುಷಿ ಹಾಳು ಮಾಡೋಕ್ಕೆ ಈ ಥರ ಮಾತಾಡ್ತಾ ಇದೆಯಾ? ಅಯ್ಯೋ ಇಲ್ಲ ಯಜಮಾನ್ರೆ, ನೀವು ಚಲೋ ಇರ್ಬೇಕನ್ನೋದು ನಮ್ಮ ಆಸೆ ಐತ್ರಿ. ಆ ಆಸೆ ಇದ್ದಿದ್ರೆ ನೀನು ಬಂದು ಈ ರೀತಿ ಮಾತಾಡ್ತಾ ಇರಲಿಲ್ಲ. ನನ್ನ ಮಗಳಿಗೆ ಬುದ್ಧಿ ಬಂದಾಗಿಂದ ಅವಳು ಯಾರಿಗೂ ಬಗ್ಗಿರಲಿಲ್ಲ, ಅಹಂಕಾರ ಬಿಟ್ಟಿರಲಿಲ್ಲ, ಕಣ್ಣೀರು ಹಾಕಿದ್ದು ನಾನು ನೋಡಿರಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಆಸ್ತಿಯನ್ನು ಆಸೆ ಬಿಟ್ಟೇ ಇರಲಿಲ್ಲ. ಆದರೆ ಇವತ್ತು ಅಹಂಕಾರ ಸುಟ್ಟು ಕಣ್ಣೀರಲ್ಲಿ ಪಾಪನ ತೊಳ್ಕೊಂಡು ಆಸ್ತಿ ಪೇಪರನ್ನು ನನ್ನ ಕಾಲು ಮುಂದೆ ಇಟ್ಟವಳು. ಅಪ್ಪನ ಪ್ರೀತಿಗೋಸ್ಕರ ಮಗಳು ಬಿಕ್ಕಿ ಬಿಕ್ಕಿ ಹತ್ಕೊಂಡು ಮನೆಗೆ ಬಂದವಳು. ಅಂಥ ಮಗಳ ಬಗ್ಗೆ ಅನುಮಾನ ಬರಲಿ ಅಂತ ಈ ಥರ ಮಾತಾಡ್ತಾ ಇದ್ರೆ ಯಾವ ತಂದೆ ತಾನೇ ಅದನ್ನು ಸಹಿಸ್ತಾನೆ? ಹೇಳ್ತಾ ಇದ್ದೀನಿ, ಈ ಮಾತು ಇವತ್ತೇ ಕೊನೆ ಆಗಬೇಕು. ತಬ್ಲಾ ಅವ್ರ ಮಗಳಲ್ಲ, ಹೆಮ್ಮಾರಿ. ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಅವ್ರು ಬಯಸಕತ್ತಿಲ್ಲ, ಯಾವತ್ತು ಬರೀ ಕೆಟ್ಟದಾಗ್ಲಿ ಅಂತಾನೆ ಬಯಸಿದ್ರು. ಆದ್ರೆ ನಮ್ಮ ಯಜಮಾನ್ರಿಗೆ ಇದೆಲ್ಲ ಯಾಕೆ ಅರ್ಥ ಆಗತ್ತಿಲ್ಲ ಅಂತೀನಿ. ಅವ್ರು ಮಾತಾಡ್ತಿದ್ದೀನಿ ನೀನು ಕೇಳಿಸ್ಕೊಂಡ್ಯಾ? ನಾ ಕೇಳಿಸ್ಕೊಂಡಿಲ್ಲ ತಬ್ಲಾ, ಆದ್ರೆ ನಾ ಹೋದ್ ಕೂಡಲೇನೆ ಸುಮ್ಮಾಗ್ತಾರ. ಅಂದ್ಮ್ಯಾಗ ಅವ್ರು ಹೆಂಗ್ ಒಳ್ಳೇದ್ ಮಾತಾಡ್ತಾರ ನೀನೇ ಹೇಳ. ಮಲ್ಲಿ ಕಿವಿಯಾರ ಕೇಳಿಸ್ಕೊಂಡ್ರು ನಂಬಾರ್ದು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನೀನು ಮೌನವಾಗಿರೋದನ್ನ ಕಂಡು ಈ ರೀತಿ ಬಂದು ಮಾತಾಡೋದು ಸರಿನಾ? ಹಂಗಲ್ಪ ತಬ್ಲಾ, ಅವ್ರ ರಿಯಾಕ್ಷನ್ ಹಂಗಿರ್ತೈತಿ. ಹಾಗಂತ ಅನ್ಸಿದ ತಕ್ಷಣ ಬಂದು ಹೇಳ್ಬಿಡೋದಲ್ಲ ಮಲ್ಲಿ. ಒಂದಷ್ಟೊತ್ತು ಗಮನಿಸ್ಬೇಕು, ಸತ್ಯ ಏನು ಅಂತ ತಿಳ್ಕೊಂಡು ಆಮೇಲೆ ಬಂದು ಹೇಳಬೇಕು. ಇಲ್ಲ ಅಂದರೆ ಹಿಂಗೆ ಆಗೋದು. ನೋಡು, ಯಜಮಾನ್ರ ಮನಸ್ಸಿಗೆ ನಿನ್ನಿಂದ ಎಷ್ಟು ನೋವಾಯ್ತು. ಇನ್ನೊಂದ್ಸಲ ಸಾಕ್ಷಿ ಇಲ್ಲದೆ ಸುಮ್ಮನೆ ಬಂದು ಹೇಳಿದ್ರೆ ಯಜಮಾನ್ರು ಅಷ್ಟೇ ಅಲ್ಲ, ನಾನು 2 ಬಾರಿಸ್ತೀನಿ. ಅಯ್ಯೋ ಕಡ್ಪಟ್ಟಿ ಬಸವಣ್ಣ, ಇದೇನ್ಪಾ ನಾ ಒಳ್ಳೆ ಉದ್ದೇಶ ಇಟ್ಕೊಂಬಂದ್ರ ಇಲ್ಲಿ ಎಲ್ಲಾರು ಸೇಮ್ ನನ್ನ ಮುಖಕ್ಕೆ ಮಂಗಳಾರತಿ ಮಾಡಿದ್ರಲ್ಲ. ಏನ್ರೇ ಇದು? ಒಳ್ಳೆ ಪಂಚಾಯತಿ ಮಾಡೋ ಥರ ಎಲ್ಲರೂ ಸೇರ್ಕೊಂಡಿದ್ದೀರಲ್ಲ, ಏನ್ ಸಮಾಚಾರ? ಅಜ್ಜಿ, ಜಾನ್ಸಿ ಅದಕ್ಕೆ ಏನೋ ಮಾತಾಡ್ಬೇಕಂತೆ. ಏಯ್, ಬರೀ ಜಾನ್ಸಿ ಅಂತ ಕರಿ, ಅತ್ಗೆ ಅಂತ ಬೇರೆ ಏನಕ್ಕೆ ಸೇರ್ಸ್ಕೊಂತ್ಯಾ? ಯಾಕೆ ಪಲ್ಲವಿ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಕೋಪ ಮನುಷ್ಯನ್ಗೆ ಒಳ್ಳೇದಲ್ಲ. ನಾನು ಹೇಗಿರ್ಬೇಕು ಅನ್ನೋದು ನಿನ್ನಿಂದ ಕಲಿಬೇಕಾದ ಅವಶ್ಯಕತೆ ನನಗಿಲ್ಲ. ಮೊದಲು ಏನಕ್ಕೆ ಎಲ್ರೂ ಸೇರ್ಸಿದ್ಯಾ ಅದನ್ನ ಹೇಳು. ಹೇಳ್ತೀನಿ ಪಲ್ಲವಿ, ನೀನ್ ಕೋಪ ಮಾಡ್ಕೋಬೇಡ, ಆರಾಮಾಗಿರು. ನನಗ್ ಗೊತ್ತು, ಸದ್ಯದಲ್ಲೇ ನಾನು ಈ ಮನೆ ಬಿಟ್ಟು ಹೋಗ್ಬೇಕು ಅಂತ. ನಾನು ಏನೇ ಮಾಡಿದ್ರು ನೀವ್ಯಾರೂ ನನ್ನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ನಾನು ಎಷ್ಟೇ ಬದಲಾದ್ರೂ ನಿಮ್ಮೆಲ್ಲರೂ ಪ್ರೀತಿನ ಪಡ್ಕೊಳ್ಬೇಕು ಅಂತ ನಾನು ಎಷ್ಟೇ ಪ್ರಯತ್ನ ಪಟ್ರು ನೀವ್ಯಾರು ನಿಮ್ಮ ಮನಸ್ಸನ್ನ ಬದಲಾಯಿಸ್ಕೊಳ್ಳಲ್ಲ ಅಂತ ನನ್ಗೆ ಅರ್ಥ ಆಯ್ತು. ಅದು ಅರ್ಥ ಆದ್ಮೇಲೂ ಮತ್ತ್ಯಾಕೆ ಇಲ್ಲಿದ್ಯಾ? ಹೋಗ್ಬಿಡು, ನಮಗೂ ಒಂದು ರೀತಿ ನೆಮ್ಮದಿ ಸಿಗುತ್ತೆ. ನಾನು ಒಂದು ದಿನ ಕೂಡ ಇಲ್ಲಿರೋದು ನಿಮ್ಗೆ ಇಷ್ಟ ಇಲ್ಲ ಅಂತ ನನ್ಗೆ ಗೊತ್ತಾಯ್ತು ದೊಡ್ಡ ಮಾವ. ಅದಕ್ಕೆ ಡಿವೋರ್ಸ್ ನೋಟಿಸ್ ಬಂದಿದ ತಕ್ಷಣ ನಾನೇ ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನಿಜ ಹೇಳ್ತಿದೀಯೇನೆ? ಹೌದು ಮುದ್ದತೆ, ನೀವೆಲ್ಲರೂ ನನ್ನ ಮನೆಯಿಂದ ಕಳಿಸ್ಬೇಕು ಅಂತ ಡಿಸೈಡ್ ಆಗಿದ್ದೀರಾ. ರಾಘುನು ನನಗೆ ಡಿವೋರ್ಸ್ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ಅಂದಮೇಲೆ ನನ್ನಿಂದ ಏನ್ ತಾನೇ ಮಾಡೋದಕ್ಕಾಗತ್ತೆ ಹೇಳಿ? ಸಂಬಂಧ ಅನ್ನೋದು ಬಲವಂತದಿಂದ ಕಟ್ಟೋದಲ್ಲ, ಪ್ರೀತಿಯಿಂದ ಬೆಳೆಸೋದು. ಆದ್ರೆ ಇಲ್ಲಿ ಒಂದಿಬ್ಬರನ್ನ ಬಿಟ್ರೆ ಯಾರ ಮನ್ಸಲ್ಲೂ ನನ್ನ ಬಗ್ಗೆ ಒಳ್ಳೆ ಭಾವನೆ ಇಲ್ಲ.
ಅಂದ್ಮೇಲೆ ಪ್ರೀತಿ ಎಲ್ಲಿಂದ ಬರೋದಕ್ ಸಾಧ್ಯ ಹೇಳಿ? ಹೋರಾಡಿ ಯುದ್ಧ ಗೆಲ್ಬೋದು, ಆದ್ರೆ ಒಬ್ಬರ ಮನ್ಸಲ್ಲಿ ಜಾಗ ಪಡ್ಕೊಳ್ಳೋದಕ್ ಸಾಧ್ಯನಾ? ಇಲ್ಲ ತಾನೆ. ಹಂಗಿದ್ಮೇಲೆ ಇಲ್ಲೇ ಬದುಕ್ತೀನಿ ಅಂತ ಆಸೆ ಕನ್ಸುಗಳನ್ನ ಕಟ್ಕೊಳ್ಳೋದು ತಪ್ಪಲ್ವಾ? ಆ ಕಾರಣಕ್ಕೆ ನಾನು ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಹಬ್ಬ, ಈಗ್ಲಾದ್ರೂ ನಿನಗ್ ಬಿಟ್ಟೋಗೋ ಮನ್ಸ್ ಬಂತಲ್ಲ, ಅಷ್ಟ್ ಸಾಕು. ಹೌದು ಅತ್ತೆ, ಇವತ್ತಲ್ಲ ನಾಳೆ ನಿಮ್ ಮನ್ಸ್ ಬದಲಾಗ್ಬೋದು. ನನ್ ಮೇಲೆ ಪ್ರೀತಿನೋ ಕಾಳಜಿನೋ ಬಂದು ಈ ಮನೆ ಸೊಸೆ ಅಂತ ಒಪ್ಕೊಳ್ತೀರಾ ಅಂತ ಕಾಯ್ತಿದ್ದೆ. ಆದ್ರೆ ನನ್ನ ಆಸೆ ಯಾವತ್ತೂ ಈಡೇರಲ್ಲ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಈ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದೀನಿ. ಅದಕ್ಕೂ ಮೊದಲು ನನ್ಗೊಂದು ಆಸೆ ಇದೆ, ಅದನ್ನ ಈಡೇರಿಸ್ತೀರಾ ಪ್ಲೀಸ್? ಏನ್ ನಿನ್ನ ಆಸೆ? ಏನಿಲ್ಲ ದೊಡ್ಡ ಮಾವ, ನಾನು ಈ ಮನೇಲಿ ಇರೋಷ್ಟು ದಿನನಾದ್ರೂ ನನ್ನ ಜೊತೆ ಖುಷಿಯಾಗಿ ಪ್ರೀತಿಯಿಂದ ಇರ್ತೀರಾ ಪ್ಲೀಸ್? ಏನ್ ನಿನ್ ಮಾತಿನ ಅರ್ಥ? ಏನಿಲ್ಲ ದೊಡ್ಡತ್ತೆ, ನಾನು ಈ ಮನೆಯಿಂದ ಹೋಗೋವರ್ಗಾದ್ರೂ ನೀವು ಇಷ್ಟಪಟ್ಟು ರಾಘುಗ್ ಮದುವೆ ಮಾಡ್ಕೊಂಡು ಬಂದಿರೋ ಸೊಸೆ ಥರನೇ ಪ್ರೀತಿಯಿಂದ ನೋಡ್ಕೊಳ್ತೀರಾ ಪ್ಲೀಸ್? ಇದ್ಯಾವ್ದೇ ನಿನ್ ಹೊಸ ನಾಟಕ? ನಾಟಕ ಅಲ್ಲ ಪಲ್ಲವಿ, ಇದೇ ನನ್ನ ಆಸೆ. ನಾನು ಈ ಮನೆಗೆ ವಾಪಸ್ ಬಂದಿದ್ದ ಕಾರಣನೇ ಈ ಮನೆಗೆ ಬೆಸ್ಟ್ ಸೊಸೆ, ರಾಘುಗೆ ಬೆಸ್ಟ್ ಹೆಂಡತಿ ಆಗ್ಬೇಕು ಅನ್ನೋ ಕಾರಣಕ್ಕೆ. ಆದ್ರೆ ನನ್ನ ಆಸೆ ಈಡೇರೋದಕ್ಕೂ ಮೊದಲೇ ನನ್ನ ಗಂಡನ್ನ ನಾನು ಲೀಗಲ್ ಆಗಿ ಬಿಟ್ಕೊಡ್ಬೇಕಾಗಿದೆ. ಅದಕ್ಕೆ ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಇಲ್ಲಿಂದ ಹೋಗ್ಬೇಕಾದ್ರೆ ಒಂದಷ್ಟು ಒಳ್ಳೆ ಮೆಮೊರೀಸ್ನ ತಗೊಂಡೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆ ನೆನಪುಗಳೇ ನನ್ನ ಲೈಫ್ನ ಬೆಸ್ಟ್ ಮೆಮೊರಿ ಆಗ್ಬೇಕು ಅಂತ ನಾನು ಬಯಸ್ತೀನಿ. ಯಾಕಂದ್ರೆ ಒಡ್ದೋಗಿರೋ ಗಾಜನ್ನ ಹೇಗೆ ಸೇರ್ಸೋದಕ್ಕಾಗಲ್ವೋ ಹಾಗೆ ನಿಮ್ಗಳ ಮನ್ಸಲ್ಲಿ ನನ್ನ ಜಾಗ ಪಡ್ಕೊಳ್ಳೋದಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಕೊನೆ ದಿನಗಳಲ್ಲಾದ್ರೂ ನಿಮ್ ಪ್ರೀತಿ ಹೇಗಿರುತ್ತೆ ಅಂತ ಅನುಭವಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೀವ್ ಇಷ್ಟಪಡ್ತಿರೋ ಹಾಗೆ ನೋಟಿಸ್ ಬಂದ ತಕ್ಷಣ ನಾನು ಈ ಮನೆಯಿಂದ ಹೋಗ್ತೀನಿ. ಅಲ್ಲಿವರೆಗೂ ನಾನು ಇಷ್ಟಪಡೋ ಹಾಗೆ ನೀವೆಲ್ಲರೂ ನನ್ನ ಜೊತೆ ಖುಷಿಯಾಗಿರಿ. ನಾನು ಈ ಮನೆ ಸೊಸೆ ಆಗೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಪ್ಲೀಸ್. ನೀವೆಲ್ಲರೂ ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ನಿರ್ಧಾರನ ಹೇಳಿ, ನಾನು ಆಚೆ ಇರ್ತೀನಿ. ಅದಕ್ಕೆ ಏನದಕ್ಕೆ ಇದೆಲ್ಲ? ಇದಕ್ಕ ನೀವಷ್ಟೆಲ್ಲ ಹೋರಾಟ ಮಾಡಿದ್ದು ಜಸ್ಟ್ ಮೆಮೊರೀಸ್ನ ಕ್ಯಾರಿ ಮಾಡೋದಕ್ಕ? ನೀವಷ್ಟೆಲ್ಲ ಹಠ ಮಾಡಿ ಎಲ್ಲದನ್ನ ಸಹಿಸ್ಕೋಬೇಕಾಗಿದ್ದು? ನನಗೆ ಬೇರೆ ಆಪ್ಷನ್ ಏನಿದೆ ಸಂಗೀತ? ಅದಕ್ಕೆ ಇದು ಕೊನೆ ಅಲ್ಲ, ಕತ್ಲಲ್ಲೂ ಕೂಡ ಬೆಳಕು ಹುಟ್ಟುತ್ತೆ, ಮುಳುಗೋ ಘಳಿಗೆಲ್ಲೂ ಕೂಡ ಹೊಸ ಯುಗನೇ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನೀವು ಶುರುವಲ್ಲೇ ಸೋಲು ನಪ್ಕೊಂಡು ಹೋಗ್ಬಿಟ್ರೆ ಹೇಗೆ ಅದಕ್ಕೆ? ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ. ಮಾತು ನೂರಾಡಿದ್ರು ಕಾರ್ಯ ಶೂನ್ಯ ಅನ್ನೋದು ಅವಳಿಗೆ ಅರ್ಥ ಆಗಿದೆ. ಅವಳು ಸೋಲು ಒಪ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮ ಗೆಲುವಿನ ದಾರಿನ ಈಸಿ ಮಾಡಿಕೊಡ್ತಾ ಇದ್ದಾಳೆ. ಹೋರಾಡಿ ಕಳ್ಕೊಂಡು ಹೋಗೋದಕ್ಕಿಂತ ಪ್ರೀತಿಯಿಂದ ಇದ್ದು ಸಿಹಿ ನೆನಪುಗಳನ್ನ ಉಳಿಸ್ಕೊಂಡು ಹೋಗ್ಬೋದಲ್ವಾ? ಒಂದಷ್ಟು ದಿನ ಗುದ್ದಾಡಿ ಒದ್ದಾಡಿ ಮೈಕೈ ನೋವು ಮಾಡಿಕೊಂಡು ಮನಸ್ಸಿನ ನೆಮ್ಮದಿನೇ ಹಾಳು ಮಾಡಿಕೊಂಡು ಅವಳನ್ನು ಓಡಿಸೋದಕ್ಕಿಂತ ನಾಜೂಕಾಗಿದ್ಕೊಂಡೇ ಅವಳನ್ನು ಕಳಿಸೋದು ಒಳ್ಳೇದಲ್ವಾ? ಅವರೆಲ್ಲರೂ ನಿಮ್ಮನ್ನ ಮನೆಯಿಂದ ಕಳಿಸ್ಬೇಕು ಅಂತ ತುದಿದಲ್ಲಲ್ಲಿ ನಿಂತಿದ್ದಾರೆ. ಇವಾಗ ಅವರೆಲ್ಲರೂ ಎಷ್ಟು ಖುಷಿಯಾಗಿರ್ತಾರೆ ಅಂತ ಗೊತ್ತಾ? ಅವಳು ಹೋಗ್ತಾಳ ಅನ್ನೋದು ಖುಷಿನೇ, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅವಳು ಹೇಳಿದ ಪ್ರಕಾರ ಹೋಗ್ತಾಳ. ಮಾತ್ ಕೊಟ್ರಿ ಅಂದ್ಮೇಲೆ ಹೋಗ್ಲೇಬೇಕು ತಾನೆ. ಅವಳು ಮಾತ್ ಕೊಟ್ರೆ ನಾನ್ ನಂಬೋದಕ್ಕಾಗುತ್ತಾ ದೊಡ್ಡಪ್ಪ? ನಂಬೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಸಂಗೀತ. ಆದ್ರೆ ಇವಾಗ ನಾನು ಹೇಳಿರೋದನ್ನ ಒಪ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹೌದು, ಒಪ್ಕೊಳ್ಳೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಕಾರ್ಯವಾಸಿ ಕತ್ತೆ ಕಾಲಾದರೂ ಹಿಡಿ ಅಂತ ದೊಡ್ಡವ್ರು ಹೇಳಿದ್ದಾರೆ ಕಣಮ್ಮ.
ಅಂದ್ರೆ ನಾವಿವಾಗ ಅವಳು ಹೇಳ್ದಾಗೆ ಅವಳ ಜೊತೆ ಪ್ರೀತಿಯಿಂದ ಖುಷಿಯಾಗಿರಕ್ಕಾಗುತ್ತಾ? ಅದು ಬಿಟ್ಟು ಬೇರೆ ದಾರಿ ಏನಿದೆ ಪಲ್ಲವಿ? ದೊಡ್ಡಪ್ಪ, ಡಿವೋರ್ಸ್ ನೋಟಿಸ್ ಬಂದ್ಮೇಲೆ ಹೇಗಿದ್ರು ಮನೆ ಬಿಟ್ಟು ಹೋಗ್ಬೇಕು ತಾನೆ, ಅದಕ್ಕೆ ಯಾಕೆ ನಾವು ಅವಳು ಹೇಳ್ದಾಗ ಕೇಳ್ಬೇಕು? ಯಾಕೆ ಅಂದ್ರೆ ಗಲಾಟೆ ಮಾಡದೆ ಮನೆ ಬಿಟ್ಟು ಹೋಗ್ಲಿ ಅನ್ನೋ ಕಾರಣಕ್ಕೆ. ಇಲ್ಲ ಅಂದ್ರೆ ಇಲ್ಲ ಇದ್ಬಿಡ್ತಾಳ ಬಾವ. ಇದಕ್ಕೆ ನಿಮ್ಗೆ ಅನುಭವ ಸಾಲದು ಅಂತ ಹೇಳೋದು. ನೋಟಿಸ್ ಬಂದಾಗ ಅವಳು ಹೋದ್ರೆ ಸರಿ. ಅದನ್ನ ಬಿಟ್ಟು ಗಂಡ ಬೇಕು ಅಂತ ಕೇಸ್ ಹಾಕ್ತೀನಿ, ಕೋರ್ಟಲ್ಲೇ ತೀರ್ಪು ಬರ್ಲಿ ಅಂತ ಕಾಯ್ತೀನಿ ಅಂತ ಹಠಕ್ ಬಿಟ್ಟು ಕುತ್ಕೊಂಡ್ರೆ? ಹೌದಲ್ವಾ, ನೀವ್ ಈಗ್ಲೂ ಆ ಕೆಲಸ ಮಾಡ್ಬೋದಲ್ವಾ? ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಕಾರಣಕ್ಕೇನೆ ನಾನು ಅವಳ ದಾರಿಯಲ್ಲೇ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಮೊದಲು ಈ ವಿಚಾರದಲ್ಲಿ ಅವರು ನನ್ನ ದಾರಿಗೆ ಬರ್ಲಿ, ಆಮೇಲೆ ನನ್ನ ಅಸಲಿ ಆಟ ಏನು ಅಂತ ತೋರಿಸ್ತೀನಿ. ಅಂದ್ರೆ ನೀವ್ ಇಲ್ಲೇ ಉಳ್ಕೊಳ್ಳೋದು ಪ್ಲಾನ್ ಮಾಡ್ತಾ ಇದ್ದೀರಾ? ಖಂಡಿತ ಅವಳು ಆ ರೀತಿ ಪ್ಲಾನ್ ಮಾಡೋದಿಲ್ಲ ಬಿಡು. ಯಾಕೆಂದ್ರೆ ಅವಳು ಏನೇ ಪ್ಲಾನ್ ಮಾಡಿದ್ರು ನಾವು ಬಿಟ್ಕೊಡಲ್ಲ ಅನ್ನೋದು ಗೊತ್ತಿದೆ. ಆ ರೀತಿ ಯೋಚನೆ ಮಾಡಿ ಕೊನೆಗೆ ಎಲ್ರು ಓಕೆ ಅಂತ ಹೇಳೇ ಹೇಳ್ತಾರೆ. ಎಸ್, ನೋಟಿಸ್ ಬರೋವರೆಗೂ ಇರಲಿ ಅಂತ ನಾವು ಒಪ್ಕೊಂಡ್ರೆ ಅವಳು ಮ್ಯೂಚುವಲ್ ಡಿವೋರ್ಸ್ಗೆ ಒಪ್ಕೋತಾಳೆ. ಮ್ಯೂಚುವಲ್ ಡಿವೋರ್ಸ್ಗೆ ಒಪ್ಕೊಂಡ್ರೆ ಕೇಸು ಬೇಗ ಮುಗಿಯುತ್ತೆ. ಹಾಗಾದ್ರೆ ಅವಳು ಹೇಳ್ದಾಗ ಕೇಳಿದ್ರು ಪರವಾಗಿಲ್ಲ, ಆದಷ್ಟು ಬೇಗ ಅವಳಿಂದ ಮುಕ್ತಿ ಪಡ್ಕೊಂಡ್ಬಿಡೋಣ. ಅದಕ್ಕೆ ಮನೆಯವರೆಲ್ಲ ಇದೆ ಬೆಸ್ಟ್ ಐಡಿಯಾ ಅಂತ ಹೇಳೇ ಹೇಳ್ತಾರೆ.